ಹಾಯ್ ಫ್ರೆಂಡ್ಸ್, ಕೆಲವು ಐಲ್ಯಾಂಡ್ಸ್ ನೋಡುವುದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತವೆ. ಇನ್ನು ಅಂತಹ ಸ್ಥಳಗಳಿಗೆ ಪ್ರವಾಸಿಗರು ತುಂಬಾ ಹೋಗ್ತಾ ಇರ್ತಾರೆ. ಆದ್ರೆ ಈ ಪ್ರಪಂಚದಲ್ಲಿ ಇನ್ನೂ ಕೆಲವು ಐಲ್ಯಾಂಡ್ಸ್ ಇದಾವೆ, ಮನುಷ್ಯರು ಹೋಗ್ಬೇಕಂದ್ರೆ ತುಂಬಾ ಭಯ ಪಡ್ತಾರೆ. ಏಕೆಂದ್ರೆ ಈ ಐಲ್ಯಾಂಡ್ಸ್ ಪೂರ್ತಿಯಾಗಿ ಪ್ರಾಣಿಗಳು ಆಕ್ರಮಿಸಿಕೊಂಡಿವೆ. ಅಂತಹ ಐಲ್ಯಾಂಡ್ಸ್ ಗೆ ಮನುಷ್ಯರು ಹೋದ್ರೆ ಹೇಗಿರುತ್ತೆ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಕೊಮೊಡೊ ಐಲ್ಯಾಂಡ್. ಈ ಐಲ್ಯಾಂಡ್ ಗೆ ಬರ್ಬೇಕಂದ್ರೆ ತುಂಬಾ ಧೈರ್ಯ ಇರಬೇಕು. ಏಕೆಂದ್ರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೊಮೊಡೊ ಡ್ರ್ಯಾಗನ್ಸ್ ಜೀವಿಸ್ತವೆ. ಇದನ್ನ ನೋಡುತ್ತಿದ್ದರೆ ಇಷ್ಟು ನಿಧಾನವಾಗಿ ಚಲಿಸ್ತಾ ಇದೆ, ಇದು ನಮ್ಮನ್ನ ಏನ್ ಮಾಡುತ್ತೆ ಅಂತ ಅಂದ್ಕೊಳ್ಬೇಡಿ. ಈ ಕೊಮೊಡೊ ಡ್ರ್ಯಾಗನ್ಸ್ ತುಂಬಾ ಸ್ಪೀಡ್ ಆಗಿ ಕೂಡ ಓಡಬಲ್ಲವು. ಅಷ್ಟೇ ಅಲ್ಲ, ಅಷ್ಟೇ ಸ್ಪೀಡ್ ನಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಕೊನೆಗೆ ಮನುಷ್ಯನನ್ನ ಸಾಯಿಸಬಲ್ಲ ಶಕ್ತಿ ಕೂಡ ಇವುಗಳಿಗೆ ಇರುತ್ತೆ. ಇವುಗಳ ಲಾಲಾಜಲದಲ್ಲಿ ವಿಷದ ಜೊತೆಗೆ ಭಯಂಕರವಾದ ಬ್ಯಾಕ್ಟೀರಿಯಾ ಕೂಡ ಇರುತ್ತೆ. ಇದು ಯಾವಾಗ್ಲಾದ್ರೂ ಮನುಷ್ಯನನ್ನ ಕಚ್ಚಿದ್ರೆ ಅದರ ಲಾಲಾಜಲ ನಮ್ಮ ರಕ್ತದಲ್ಲಿ ಬೆರೆತರೆ ಆ ವ್ಯಕ್ತಿ ಕೆಲವೇ ಗಂಟೆಗಳಲ್ಲಿ ಸಾಯ್ತಾನೆ. ಆದ್ರೆ ಇವು ಮನುಷ್ಯನ ಮೇಲೆ ದಾಳಿ ಮಾಡಿದ ಸಂಘಟನೆಗಳು ತುಂಬಾ ಕಡಿಮೆ ಇವೆ. ಸಾಮಾನ್ಯವಾಗಿ ಈ ಕೊಮೊಡೊ ಡ್ರ್ಯಾಗನ್ಸ್ ಈ ಐಲ್ಯಾಂಡ್ಸ್ ನಲ್ಲಿರುವ ಸ್ಮಾಲ್ ಲಿಜರ್ಡ್ಸ್ ನ, ಸ್ನೇಕ್ಸ್ ನ, ಬರ್ಡ್ಸ್ ನ, ರೋಡೆಂಟ್ಸ್ ನ ಮತ್ತು ಮಂಕೀಸ್ ನ ತಿನ್ನುತ್ತಾ ಜೀವಿಸ್ತವೆ. ಇಷ್ಟು ಭಯಂಕರವಾದ ಐಲ್ಯಾಂಡ್ ಗೆ ಪ್ರವಾಸಿಗರು ಇವುಗಳನ್ನು ನೋಡುವುದಕ್ಕೆ ಬರೋದ್ರಿಂದ ಇಲ್ಲಿನ ಸರ್ಕಾರ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ನ ಇಟ್ಟಿದ್ದಾರೆ. ಈ ರೂಲ್ಸ್ ನಿಂದ ಮನುಷ್ಯನಿಗೆ ಯಾವುದೇ ಅಪಾಯ ಆಗದಂತೆ ಈ ಕೊಮೊಡೊ ಡ್ರ್ಯಾಗನ್ಸ್ ನ ಇಷ್ಟು ಸಮೀಪದಿಂದ ನೋಡಬಹುದು. ಪಿಗ್ಸ್ ಐಲ್ಯಾಂಡ್. ಹಂದಿಗಳಿಗೂ ಕೂಡ ಒಂದು ಐಲ್ಯಾಂಡ್ ಇದೆನಾ ಅಂತ ಕೇಳಿದ್ರೆ ಹೌದು, ನಿಜವಾಗ್ಲೂ ಇದೆ. ಬಹಾಮಸ್ ಎನ್ನುವ ದೇಶದಲ್ಲಿ ಈ ಪಿಗ್ಸ್ ಐಲ್ಯಾಂಡ್ ಇದೆ. ಈ ಹಂದಿಗಳ ಕಾರಣದಿಂದ ಈ ಐಲ್ಯಾಂಡ್ ತುಂಬಾ ಫೇಮಸ್ ಆಗುತ್ತೆ. ಈ ಐಲ್ಯಾಂಡ್ ಗೆ ಬರುವ ಪ್ರವಾಸಿಗರು ಇವುಗಳಿಗೋಸ್ಕರ ಆಹಾರವನ್ನ ತೆಗೆದುಕೊಂಡು ಬರ್ತಾ ಇರ್ತಾರೆ. ಇವುಗಳ ಜೊತೆಗೆ ಸ್ವಿಮ್ಮಿಂಗ್ ಮಾಡ್ತಾ ಎಂಜಾಯ್ ಮಾಡ್ತಾರೆ. ಹಾಗೆ ಈ ಪಿಗ್ಸ್ ಕೂಡ ಇಲ್ಲಿಗೆ ಬರುವ ಮನುಷ್ಯರ ಜೊತೆಗೆ ತುಂಬಾ ಫ್ರೆಂಡ್ಲಿ ಆಗಿ ಇರ್ತಾ ಅವರು ಏನಾದ್ರೂ ತಿನ್ನುವುದಕ್ಕೆ ಕೊಡ್ತಾರೆ ಏನೋ ಅಂತ ಅವರ ಹತ್ತಿರಕ್ಕೆ ಬರ್ತಾ ಇರ್ತವೆ. ಅಷ್ಟೇ ಅಲ್ಲದೆ ಈ ಹಂದಿಗಳು ಸ್ವಿಮ್ ಮಾಡ್ತಾ ಇರೋದನ್ನ ನಾವು ತುಂಬಾ ರೇರ್ ಆಗಿ ನೋಡಿರ್ತೇವೆ. ಈ ಐಲ್ಯಾಂಡ್ ನಲ್ಲಿ ಬದುಕಬೇಕಂದ್ರೆ ಈ ಹಂದಿಗಳಿಗೆ ಖಂಡಿತ ಸ್ವಿಮ್ಮಿಂಗ್ ಬರಬೇಕು. ಅದಕ್ಕೆ ತಮ್ಮ ಮಕ್ಕಳಿಗೂ ಕೂಡ ಸ್ವಿಮ್ಮಿಂಗ್ ನ ಕಲಿಸ್ತವೆ. ಹಾರ್ಸ್ ಐಲ್ಯಾಂಡ್. US ಸ್ಟೇಟ್ ನಲ್ಲಿರುವ ಅಸಿಟಿಯಾಗೋ ಅನ್ನೋ ಐಲ್ಯಾಂಡ್ ನಲ್ಲಿ ಮಾತ್ರವೇ ಯಾವತ್ತೂ ನೋಡಿರದಷ್ಟು ಕುದುರೆಗಳು ಈ ಐಲ್ಯಾಂಡ್ ನಲ್ಲಿ ಇರ್ತವೆ. ಒಂದು ವಿಧದಲ್ಲಿ ಹೇಳಬೇಕಂದ್ರೆ ಈ ಐಲ್ಯಾಂಡ್ ನ ಈ ಕುದುರೆಗಳೇ ಆಕ್ರಮಿಸಿವೆ ಅಂದ್ರೆ ತಪ್ಪಾಗಲ್ಲ. ಏಕೆಂದ್ರೆ ಈ ಐಲ್ಯಾಂಡ್ ನಲ್ಲಿ ಎಲ್ಲಿ ನೋಡಿದ್ರು ಕೂಡ ತುಂಬಾ ಕುದುರೆಗಳು ಅಧಿಕ ಸಂಖ್ಯೆಯಲ್ಲಿ ಕಾಣಿಸುತ್ತವೆ. ಇಷ್ಟಕ್ಕೂ ಈ ಐಲ್ಯಾಂಡ್ ಗೆ ಇಷ್ಟು ಕುದುರೆಗಳು ಹೇಗೆ ಬಂದವು ಅಂತ ಕೇಳಿದ್ರೆ 17ನೇ ಶತಮಾನದಲ್ಲಿ ಕೆಲವು ಜನ ಈ ಐಲ್ಯಾಂಡ್ ಗೆ ಕುದುರೆಗಳನ್ನ ತಂದು ಸಾಕಲು ಪ್ರಾರಂಭಿಸ್ತಾರೆ. ಹಾಗೆ ಅವುಗಳ ಸಂತಾನೋತ್ಪತ್ತಿಯನ್ನ ಹೆಚ್ಚಿಸಿಕೊಳ್ತಾ ಈಗ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇದಾವೆ. ಈ ಕುದುರೆಗಳಿಂದ ಗವರ್ಮೆಂಟ್ ಗೆ ಯಾವುದೇ ರೀತಿಯ ಉಪಯೋಗ ಇಲ್ಲದಿದ್ರು ಟೂರಿಸ್ಟ್ ಇವುಗಳನ್ನ ನೋಡುವುದಕ್ಕೆ ಹೆಚ್ಚು ಜನ ಬರ್ತಾ ಇರೋದ್ರಿಂದ ಈಗ ಈ ಗವರ್ಮೆಂಟ್ ಕೂಡ ಇವುಗಳನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ತಾ ಇದೆ ಅಂತೆ. ಆದ್ರೂ ಸಹ ಇಂತಹ ಪ್ರದೇಶಗಳಲ್ಲಿ ಹೆಚ್ಚು ಜನ ಇಲ್ಲದೆ ಇರೋದ್ರಿಂದ ಕೆಲವು ಕುದುರೆಗಳು ಆಕಸ್ಮಿಕವಾಗಿ ಕಲ್ಲುಗಳ ಮಧ್ಯದಲ್ಲಿ ಸಿಲುಕಿಕೊಂಡು ಸತ್ತ ಘಟನೆಗಳು ಇದ್ದಾವೆ. ಫ್ಲೆಮಿಂಗೋ ಐಲ್ಯಾಂಡ್. ನೀವು ಫ್ಲೆಮಿಂಗೋ ಬರ್ಡ್ಸ್ ನ ನೋಡಿದ್ರೆ ತುಂಬಾ ಇಷ್ಟ ಪಡ್ತೀರಾ. ನಿಮಗೆ ಈ ಬರ್ಡ್ಸ್ ಇಷ್ಟವಾದ್ರೆ ಈ ಸ್ಥಳವನ್ನ ಖಂಡಿತ ನೋಡ್ಲೇಬೇಕು. ಏಕೆಂದ್ರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಫ್ಲೆಮಿಂಗೋ ಬರ್ಡ್ಸ್ ಜೀವಿಸುತ್ತವೆ. ಹಾಗೆ ಇವು ಮನುಷ್ಯರಿಗೆ ಅಸಲು ಭಯ ಪಡುವುದಿಲ್ಲ. ಇನ್ನು ಮನುಷ್ಯರ ಹತ್ತಿರ ಬಂದು ಅವರ ಜೊತೆಗೆ ಆಟ ಆಡ್ತವೆ. ವೆನಿಜುಯೆಲಾ ಸಮುದ್ರ ತೀರಕ್ಕೆ 24 ಕಿಲೋಮೀಟರ್ ದೂರದಲ್ಲಿ ಕೆರೇಬಿಯನ್ ಸಮುದ್ರದಲ್ಲಿ ಅರೂಬಾ ಅನ್ನೋ ಒಂದು ಐಲ್ಯಾಂಡ್ ಇದೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ಫ್ಲೆಮಿಂಗೋ ಬರ್ಡ್ಸ್ ಬದುಕುತ್ತವೆ. ಹಾಗೆ ಈ ಐಲ್ಯಾಂಡ್ ನಲ್ಲಿ ರೆನೆಸೆನ್ಸ್ ಅನ್ನೋ ಒಂದು ಹೋಟೆಲ್ ಕೂಡ ಇರುವುದರಿಂದ ಟೂರಿಸ್ಟ್ ಇಲ್ಲಿಗೆ ಬಂದು ತುಂಬಾ ಸಂತೋಷದಿಂದ ರಿಲ್ಯಾಕ್ಸ್ ಆಗ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದು ಕಡೆ ಇಲ್ಲಿರುವ ವಾತಾವರಣ ಇಷ್ಟು ಸುಂದರವಾಗಿ ಇದ್ರೆ ಮತ್ತೊಂದು ಕಡೆ ಈ ಫ್ಲೆಮಿಂಗೋ ಬರ್ಡ್ಸ್ ಅಲ್ಲಿರುವ ಪ್ರವಾಸಿಗರ ಜೊತೆಗೆ ಅಷ್ಟು ಫ್ರೆಂಡ್ಲಿ ಆಗಿ ಇದ್ರೆ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಇರುತ್ತೆ. ರಾಬಿಟ್ಸ್ ಐಲ್ಯಾಂಡ್. ರಾಬಿಟ್ಸ್ ಐಲ್ಯಾಂಡ್ ಅನ್ನೋ ಒಂದು ಸಣ್ಣ ಐಲ್ಯಾಂಡ್ ಜಪಾನ್ ನಲ್ಲಿ ಇದೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಾಬಿಟ್ಸ್ ಬದುಕುತ್ತವೆ. ಅದಕ್ಕೆ ಈ ಐಲ್ಯಾಂಡ್ ಗೆ ತುಂಬಾ ಜನ ಪ್ರವಾಸಿಗರು ಪ್ರತಿದಿನ ಇಲ್ಲಿಗೆ ಬಂದು ಈ ರಾಬಿಟ್ಸ್ ಜೊತೆಗೆ ಎಂಜಾಯ್ ಮಾಡಿ ಹೋಗ್ತಾ ಇರ್ತಾರೆ. ಇಷ್ಟಕ್ಕೂ ಈ ಐಲ್ಯಾಂಡ್ ನಲ್ಲಿ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಮೊಲಗಳು ಹೇಗೆ ಬಂದವು ಅಂದ್ರೆ ವರ್ಲ್ಡ್ ವಾರ್ II ಸಮಯದಲ್ಲಿ ಈ ಸ್ಥಳವೆಲ್ಲ ಜಪಾನ್ ಮಿಲಿಟರಿ ಅವರ ಕೈಯಲ್ಲಿತ್ತು. ಅವರು ಕೆಮಿಕಲ್ ವೆಪನ್ಸ್ ನ ತಯಾರು ಮಾಡುವುದಕ್ಕೆ ಈ ಐಲ್ಯಾಂಡ್ ನ ಬಳಸ್ತಾ ಇದ್ರು. ನಂತರ ಅವರು ಈ ಪ್ಲೇಸ್ ನ ಖಾಲಿ ಮಾಡಿ ಹೋದ ನಂತರ ಈ ಐಲ್ಯಾಂಡ್ ನಲ್ಲಿ ಯಾರು ಇಲ್ಲದಂತಾಗುತ್ತೆ. ಆದ್ರೆ ಆ ಸಮಯದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಕೆಲವು ಜನ ಮಿಲಿಟರಿ ಅವರು ಕೆಲವು ಮೊಲಗಳನ್ನ ತಂದು ಸಾಕ್ತಾರೆ. ಇವರು ಈ ಐಲ್ಯಾಂಡ್ ಬಿಟ್ಟು ಹೋಗುವಾಗ ಆ ಮೊಲಗಳನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಇನ್ನು ಕಾಲ ಕಳೆದಂತೆ ಈ ಮೊಲಗಳು ತಮ್ಮ ಸಂತಾನೋತ್ಪತ್ತಿಯನ್ನ ಹೆಚ್ಚಿಸಿಕೊಳ್ತಾ ಈಗ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬೆಳೆದು ನಿಂತಿವೆ. ಈಗ ಈ ಐಲ್ಯಾಂಡ್ ನಲ್ಲಿ ಯಾರಾದ್ರೂ ಟೂರಿಸ್ಟ್ ಬಂದ್ರೆ ಈ ಮೊಲಗಳು ಅವರ ಹತ್ತಿರ ಬರ್ತಾ ಇರ್ತವೆ.
ಕ್ಯಾಟ್ಸ್ ಐಲ್ಯಾಂಡ್. ಈ ಐಲ್ಯಾಂಡ್ ತುಂಬಾ ಸಣ್ಣದು, ಆದ್ರೆ ಈ ಐಲ್ಯಾಂಡ್ ನಲ್ಲಿರುವ ಬೆಕ್ಕುಗಳು ಮಾತ್ರ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬದುಕುತ್ತಿವೆ. ಜಪಾನ್ ನಲ್ಲಿ ಒಶಿಮಾ ಅನ್ನೋ ಒಂದು ಐಲ್ಯಾಂಡ್ ಇದೆ. ಈ ಐಲ್ಯಾಂಡ್ ನಲ್ಲಿ ಎಷ್ಟು ಜನ ಮನುಷ್ಯರು ಬದುಕುತ್ತಿದ್ದಾರೆ ಅಷ್ಟೇ ಸಂಖ್ಯೆಯಲ್ಲಿ ಬೆಕ್ಕುಗಳು ಕೂಡ ಬದುಕುತ್ತಿವೆ. ಇನ್ನು ಈ ಐಲ್ಯಾಂಡ್ ನಲ್ಲಿ ಈ ಬೆಕ್ಕುಗಳನ್ನ ಒಂದು ದೈವದ ರೂಪದಲ್ಲಿ ಪೂಜೆ ಮಾಡ್ತಾರೆ. ಆದ್ರೆ ಈ ಐಲ್ಯಾಂಡ್ ಗೆ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬೆಕ್ಕುಗಳು ಹೇಗೆ ಬಂದವು ಅಂತ ಕೇಳಿದ್ರೆ, ಈ ಐಲ್ಯಾಂಡ್ ನಲ್ಲಿ ಸಿಲ್ಕ್ ವಾಮ್ಸ್ ಹೆಚ್ಚಾಗಿ ಇರ್ತವೆ. ಹಾಗೆ ಈ ಸಿಲ್ಕ್ ವಾಮ್ಸ್ ನ ಈ ಇಲಿಗಳು ದಾರುಣವಾಗಿ ಸಾಯಿಸಿ ತಿಂತ ಇರ್ತವೆ. ಅದಕ್ಕೆ ಇಲ್ಲಿನ ಪ್ರಜೆಗಳು ಈ ಇಲಿಗಳನ್ನ ಸಾಯಿಸಲು ಈ ವಿಧವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬೆಕ್ಕುಗಳನ್ನ ತಂದು ಸಾಕ್ತಾ ಇದ್ದಾರೆ. ಈ ವಿಷಯವನ್ನ ತಿಳಿದುಕೊಂಡ ಟೂರಿಸ್ಟ್ ಈ ಬೆಕ್ಕುಗಳನ್ನ ನೋಡುವುದಕ್ಕೆ ಈ ಐಲ್ಯಾಂಡ್ ಗೆ ಪ್ರತಿದಿನ ಬಂದು ಹೋಗ್ತಾ ಇರ್ತಾರೆ. ಈ ರೀತಿ ಈ ಐಲ್ಯಾಂಡ್ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ತುಂಬಾ ಪಾಪ್ಯುಲರ್ ಆಗುತ್ತೆ. ಕ್ಯಾಟ್ ಲವರ್ಸ್ ಮಾತ್ರ ಈ ಐಲ್ಯಾಂಡ್ ನ ಮರೆಯುವುದಿಲ್ಲ. ಪೆಂಗ್ವಿನ್ಸ್ ಐಲ್ಯಾಂಡ್. ಸೌತ್ ಅಟ್ಲಾಂಟಿಕ್ ಓಷನ್ ನಲ್ಲಿ ಇರುವ ಈ ಸೌತ್ ಜಾರ್ಜಿಯಾ ಐಲ್ಯಾಂಡ್ ಗೆ ಬಂದ್ರೆ ಇಲ್ಲಿ ಲಕ್ಷಾನುಗಟ್ಟಲೆ ಸಂಖ್ಯೆಯಲ್ಲಿರುವ ಪೆಂಗ್ವಿನ್ಸ್ ನ ನೋಡ್ಲಿಕ್ಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ. ಈ ಪೂರ್ತಿ ಐಲ್ಯಾಂಡ್ ನ ಪೆಂಗ್ವಿನ್ಸ್ ಆಕ್ರಮಿಸಿಕೊಂಡಿವೆ. ಇಲ್ಲಿ ಆಲ್ಮೋಸ್ಟ್ 4 ಲಕ್ಷಕ್ಕೂ ಹೆಚ್ಚು ಪೆಂಗ್ವಿನ್ಸ್ ಜೀವಿಸ್ತಿವೆ ಅಂತ ರಿಸರ್ಚರ್ಸ್ ಹೇಳ್ತಾ ಇದ್ದಾರೆ. ಒಂದ್ಸಲ ಈ ವಿಜುವಲ್ಸ್ ನ ನೋಡಿ, ಎಲ್ಲಿ ನೋಡಿದ್ರು ಪೆಂಗ್ವಿನ್ಸ್ ಕಾಣಿಸುತ್ತಿವೆ. ಹಾಗೆ ಈ ಐಲ್ಯಾಂಡ್ ನಲ್ಲಿ ಪೆಂಗ್ವಿನ್ಸ್ ಜೊತೆಗೆ ಕೆಲವು ಎಲಿಫೆಂಟ್ ಸೀಲ್ಸ್ ಕೂಡ ಬದುಕುತ್ತವೆ. ಅಷ್ಟೇ ಅಲ್ಲ, ಇಷ್ಟು ಸಂಖ್ಯೆಯಲ್ಲಿ ಪೆಂಗ್ವಿನ್ಸ್ ಬದುಕುತ್ತಿದ್ದರೆ ಅವುಗಳಿಗೆ ಶತ್ರುಗಳು ಇಲ್ಲದೆ ಇರ್ತಾರ? ಖಂಡಿತವಾಗ್ಲೂ ಶತ್ರುಗಳು ಇರ್ತಾರೆ. ಈ ಜಿಯಂಟ್ ಪೆಟ್ರಲ್ ಬರ್ಡ್ಸ್ ಈ ಪೆಂಗ್ವಿನ್ ನ ಅತ್ಯಂತ ದಾರುಣವಾಗಿ ಸಾಯಿಸಿ ತಿನ್ನುತ್ತವೆ. ಈ ಪಕ್ಷಿಗಳಿಂದ ಪೆಂಗ್ವಿನ್ಸ್ ತಪ್ಪಿಸಿಕೊಂಡ್ರೆ ಅವುಗಳಿಗೆ 100 ವರ್ಷ ಆಯುಷ್ಯ ಇದ್ದಂಗೆ. ಒಂದು ವೇಳೆ ಇವುಗಳ ಕೈಗೆ ಸಿಕ್ಕರೆ ಅದರ ಸಾವು ಖಚಿತ. ಈ ಪಕ್ಷಿಗಳು ಇವುಗಳನ್ನ ಅಷ್ಟು ಭಯಂಕರವಾಗಿ ಸಾಯಿಸುತ್ತವೆ. ರೆಡ್ ಕ್ರಾಬ್ಸ್ ಐಲ್ಯಾಂಡ್. ಆಸ್ಟ್ರೇಲಿಯಾದಲ್ಲಿರುವ ಕ್ರಿಸ್ಮಸ್ ಐಲ್ಯಾಂಡ್ ನಲ್ಲಿ ಕೆಲವು ಲಕ್ಷಾನುಗಟ್ಟಲೆ ಸಂಖ್ಯೆಯಲ್ಲಿ ರೆಡ್ ಕ್ರಾಬ್ಸ್ ಬದುಕುತ್ತವೆ. ಈ ಐಲ್ಯಾಂಡ್ ಗೆ ಪಕ್ಕದಲ್ಲಿರುವ ಫಾರೆಸ್ಟ್ ನಿಂದ ಈ ಕ್ರಾಬ್ಸ್ ರೋಡ್ ದಾಟುತ್ತಾ ಸಮುದ್ರದೊಳಕ್ಕೆ ಹೋಗಿ ಅವುಗಳ ಸಂಗಾತಿಯನ್ನ ಹುಡುಕುತ್ತವೆ. ಮೀಟಿಂಗ್ ಪ್ರೊಸೆಸ್ ಪೂರ್ತಿಯಾದ ನಂತರ ಮತ್ತೆ ನೀರಿನೊಳಕ್ಕೆ ಬಂದು ಎಗ್ಸ್ ನ ಇಡುತ್ತವೆ. ವಿಚಿತ್ರ ಏನು ಅಂದ್ರೆ, ಒಂದು ಏಡಿ ಲಕ್ಷಾನುಗಟ್ಟಲೆ ಎಗ್ಸ್ ನ ಇಡಬಲ್ಲದು. ಅದಕ್ಕೆ ಈ ಐಲ್ಯಾಂಡ್ ಪೂರ್ತಿ ಇಷ್ಟು ಲಕ್ಷಾನುಗಟ್ಟಲೆ ಕ್ರಾಬ್ಸ್ ನಿಂದ ತುಂಬಿದೆ. ನಂತರ ತನ್ನ ಮಕ್ಕಳನ್ನ ಕರೆದುಕೊಂಡು ಈ ಸಮುದ್ರದೊಳಕ್ಕೆ ಹೋಗ್ತವೆ. ಆದ್ರೆ ಈ ಪ್ರೋಸೆಸ್ ನಲ್ಲಿ ರೋಡ್ ದಾಟುವಾಗ ಅಲ್ಲಿ ಓಡಾಡುವ ವಾಹನಗಳು ಅವುಗಳನ್ನು ತುಳಿದುಕೊಂಡು ಹೋಗ್ತಾ ಇರ್ತವೆ. ಇದರಿಂದ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಏಡಿಗಳು ಸಾಯುತ್ತವೆ. ಇದಕ್ಕೆ ಪರಿಹಾರವಾಗಿ ಅಲ್ಲಿನ ಸರ್ಕಾರ ಕೆಲವು ಬ್ರಿಡ್ಜಸ್ ನ ಕಟ್ಟಿ ಇವುಗಳ ಮರಣದ ಸಂಖ್ಯೆಯನ್ನ ಆಲ್ಮೋಸ್ಟ್ ಕಡಿಮೆ ಮಾಡಿದೆ. ಸ್ನೇಕ್ ಅಂಡ್ ಇಗ್ವಾನಾ ಐಲ್ಯಾಂಡ್. ಇಕ್ವಿಡೋರ್ ನಲ್ಲಿ ಗಲಪೋಗೋಸ್ ಅನ್ನೋ ಒಂದು ಐಲ್ಯಾಂಡ್ ಇವೆ. ಇಲ್ಲಿ ಇಗ್ವಾನಾಸ್ ಜೊತೆಗೆ ಗಲಪೋಗೋಸ್ ರೇಸಸ್ ಅನ್ನು ಹಾವುಗಳು ಸಹ ಬದುಕುತ್ತವೆ, ಅದು ಸಹ ಸಾವಿರಾರು ಸಂಖ್ಯೆಯಲ್ಲಿ. ಇಲ್ಲಿ ಒಂದು ಬೇಬಿ ಇಗ್ವಾನ ಬೆಳೆದು ದೊಡ್ಡದಾಗಬೇಕು ಅಂದ್ರೆ ನರಕವನ್ನೇ ಅನುಭವಿಸುತ್ತೆ. ಏಕೆಂದ್ರೆ ಈ ಬೇಬಿ ಇಗ್ವಾನಾಸ್ ನ ಇಲ್ಲಿರುವ ಹಾವುಗಳು ಬದುಕಲು ಬಿಡುವುದೇ ಇಲ್ಲ. ಇಲ್ಲಿ ನೋಡಿ, ಒಂದು ಬೇಬಿ ಇಗ್ವಾನ ಮೇಲೆ ಎಷ್ಟು ಹಾವುಗಳು ಅಟ್ಯಾಕ್ ಮಾಡ್ಲಿಕ್ಕೆ ಒಂದೇ ಸಮಯಕ್ಕೆ ಹೊರಬಂದಿವೆ ಅಂತ. ಇಷ್ಟು ಹಾವುಗಳ ಮಧ್ಯೆ ಈ ಬೇಬಿ ಇಗ್ವಾನ ಬೆಳೆದು ದೊಡ್ಡದಾಗಬೇಕು ಅಂದ್ರೆ ಅದು ಪ್ರತಿದಿನ ಈ ವಿಧವಾಗಿ ಭಯದಿಂದ ಬದುಕಬೇಕು. ಕೆಲವು ಬೇಬಿ ಇಗ್ವಾನಾಸ್ ಈ ಹಾವುಗಳ ದಾಳಿಗೆ ತಡೆದುಕೊಳ್ಳೋದಕ್ಕೆ ಆಗದೆ ಅವುಗಳಿಗೆ ಆಹಾರವಾಗಿ ಬದಲಾಗುತ್ತವೆ. ಫ್ರೆಂಡ್ಸ್, ಇವುಗಳಲ್ಲಿ ನಿಮಗೆ ಯಾವ ಐಲ್ಯಾಂಡ್ ತುಂಬಾ ಇಷ್ಟವಾಯಿತು ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.